ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಕಳೆದ 11 ವರ್ಷಗಳಿಂದ ಸದ್ದು ಗದ್ದಲವಿಲ್ಲದೆ ಸೈಲೆಂಟ್ ಆಗಿ ತೆರೆಮರೆಯಲ್ಲಿ ಪ್ರಚಾರದ ಅಂಗಿಗೆ ಹೋಗದೆ ಎಲೆಮರೆಕಾಯಾಗಿ ತಮ್ಮ ಕಾಯಕ ಮಾಡುತ್ತಿರುವ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಏಕೈಕ ಸಂಸ್ಥೆ ಎಂದರೆ ಅದೇ ಇಂಟರ್ನ್ಯಾಷನಲ್ ಲಿಂಗಾಯತ ಯೂತ್ ಫಾರ್ಮ್. ಇದನ್ನು ಶಾರ್ಟ್ಕಟ್ ಆಗಿ ILYF ಎಂದೇ ಗುರುತಿಸಿಕೊಂಡಿದ್ದಾರೆ. ಈ ಸಂಸ್ಥೆಯ ವಾರ್ಷಿಕ ಸದಸ್ಯರ ಸಭೆ ನಡೆಯಿತು. ಆನ್ಯುವಲ್ ಜನರಲ್ ಮೀಟಿಂಗ್ನಲ್ಲಿ ಈ ಸಭೆಯಲ್ಲಿ ILYFನ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಚಿನ್ಮಯ್ ಚಿಗಟೇರಿ ಅವರು ಪದಗ್ರಹಣ ಮಾಡಿದರು, ಅಧಿಕಾರ ಸ್ವೀಕಾರ ಮಾಡಿದರು. ನಿರ್ಗಮಿತ ಅಧ್ಯಕ್ಷ ಪಾಸ್ಟ್ ಪ್ರೆಸಿಡೆಂಟ್ ವಿಕ್ರಮ್ ಕರ್ಚೂರ್ ಅಧಿಕಾರ ಹಸ್ತಾಂತರ ಮಾಡಿದರು. ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಚಿನ್ಮಯ್ ಚಿಗಟೇರಿ ಅವರು, ನಾವು ಕೊಟ್ಟ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವುದಾಗಿ ತಿಳಿಸಿದರು. ಲಿಂಗಾಯತ ಸಮುದಾಯದ ಬಿಸ್ನೆಸ್ ಮ್ಯಾನ್ಗಳ ಒಳಿತಿಗಾಗಿ ಮತ್ತು ಅವರ ಏಳಿಗೆಗಾಗಿ ಲಿಂಗಾಯತ ಬ್ಯಾಂಕ್ ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದರು. ಉದ್ಯಮಿಗಳ ಏಳಿಗೆಗಾಗಿ ತಾವು ದುಡಿಯುವುದಾಗಿ ತಿಳಿಸಿದರು. ನಮ್ಮ ಸಮಾಜದಲ್ಲಿ ಸಾಧಕರನ್ನು ಗುರುತಿಸಿ ಸನ್ಮಾನ ಮಾಡುತ್ತೇವೆ ಎಂದು ತಿಳಿಸಿದರು. ಬಸವ ಬಳಗದ ಉಪಾಧ್ಯಕ್ಷರಾದ ಪ್ರಭು ಚಿಗಟೇರಿ ಅವರನ್ನು ಮತ್ತು ಸಂತೋಷ್ ಕೆಂಚಾಂಬರವರನ್ನು ಈ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು. ILYFನ ನೂತನ ಉಪಾಧ್ಯಕ್ಷರಾಗಿ ಪ್ರತಾಪ್ ಆರಾಧ್ಯ, ಕಾರ್ಯದರ್ಶಿಯಾಗಿ ಸುನಿಲ್ ಪರ್ವತಪ್ಪ, ಖಜಾಂಚಿಯಾಗಿ ಪ್ರೀತಿ ಪಟೇಲ್, IT ಪ್ರೋಗ್ರಾಮ್ಸ್ನ ಹೊಸ ಸದಸ್ಯರಾಗಿ ಪುಣ್ಯ ಪಟೇಲ್, ಮಂಜುನಾಥ್ PM, ನ್ಯೂಟ್ರನ್ನ ಸದಸ್ಯರಾಗಿ ಸಚ್ಚಿದಾನಂದ K, ಹೊಸ ಸದಸ್ಯರಾಗಿ ದರ್ಶನ್ AS, ಈವೆಂಟ್ ಪೋಸ್ಟ್ನ ಸದಸ್ಯರಾಗಿ ನಂದಿನಿ ಷಣ್ಮುಖ್ ಸದಸ್ಯರಾಗಿ ಅಧಿಕಾರ ಸ್ವೀಕರಿಸಿದರು. ಧ್ರುವ ಜತ್ತಿ, ಪ್ರದೀಪ್ ಶಿವಶಂಕರ್ ಆಯ್ಕೆಯಾಗಿದ್ದಾರೆ. ಈಗಾಗಲೇ 2 ಬಾರಿ ಲಿಂಗಾಯತ ಉದ್ಯಮಿಗಳ ಸಮಾವೇಶವನ್ನು ILYF ಸಂಸ್ಥೆ ಮಾಡಿದೆ. ಮುಂದಿನ ಬಂಡವಾಳ ಹೂಡಿಕೆದಾರರ ಸಮಾವೇಶ ಮೈಸೂರಿನಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಮೊದಲನೇ ಸಮಾವೇಶ ಬೆಂಗಳೂರಿನ ಅರಮನೆ ಆವರಣದಲ್ಲಿ ನಡೆದಿತ್ತು. 2ನೇ ಸಮಾವೇಶ ಹುಬ್ಬಳ್ಳಿಯಲ್ಲಿ ನಡೆದಿತ್ತು. ಸಮಾಜಮುಖಿ ಕಾರ್ಯಕ್ರಮಗಳನ್ನು ಈ ಸಂಸ್ಥೆ ನಡೆಸುತ್ತಾ ಬಂದಿದೆ. ಲಿಂಗಾಯತರ ಶವಗಳನ್ನು ಸಾಗಿಸಲು ಅತ್ಯಾಧುನಿಕ ಉಳ್ಳ ಆಂಬ್ಯುಲೆನ್ಸನ್ನು ಮೈಸೂರಿಗೆ ಕೊಡುಗೆಯಾಗಿ ನೀಡಿದೆ. ಹಾಗೆಯೇ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ನಡೆಸಿಕೊಂಡು ಈ ಸಂಸ್ಥೆ ಬಂದಿದೆ. ನಟ ದೊಡ್ಡಣ್ಣನವರನ್ನು ಈ ಸಂಸ್ಥೆ ಸನ್ಮಾನಿಸಿದೆ. ಈ ಸಂಸ್ಥೆಯಲ್ಲೇ ಯುವ ಉದ್ಯಮಿಗಳಿಗೆ ಮತ್ತು ಯುವ ವೈದ್ಯರಿಗೆ ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಲಾಗಿದೆ. ವೀರಶೈವ ಲಿಂಗಾಯತ ಸಮುದಾಯದ ಯುವ ಉದ್ಯಮಿಗಳು ಈ ವೇದಿಕೆಯಿಂದ ಸಹಾಯವನ್ನು ಪಡೆದು ಉದ್ಯಮದಲ್ಲಿ ಮುಂದೆ ಬರಬೇಕೆಂದು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಚಿನ್ಮಯ್ ಚಿಗಟೇರಿ ಅವರು ಕರೆ ನೀಡಿದ್ದಾರೆ. ನಮಸ್ಕಾರ.